ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ಈಗಿನ್ನು ನನ್ನ ತಂಗಿ ಫ್ರೆಂಡ್ ಮನೆಯಿಂದ ಬಂದಿದ್ದಾಳೆ. ಹಾಯ್ ಹೇಳೆ. ಹಾಯ್. ಕೈ ತೋರಿಸು. ಫಾರ್ ದ ಫಸ್ಟ್ ಟೈಮ್ ಮನೆಯಲ್ಲಿ ಮಮ್ಮಿಗೆ ಇವಳು ಹೆಲ್ಪ್ ಮಾಡ್ತಾ ಇದ್ದಾಳೆ ನೋಡಿ. ಅಯ್ಯೋ ರೆಡಿ ಇಲ್ಲ ನಾನು. ರೆಡಿ ಆಗೋದೇನು ಬೇಡ, ಆಲ್ರೆಡಿ ರೆಡಿ ಇದೆಯಾ? ಎಸ್. ಮಮ್ಮಿ ಬೆಳಗ್ಗೆ ಇಡ್ಲಿ ಮಾಡಿದ್ರು, ಅದ್ರ ಹಿಟ್ಟನ್ನ ಸ್ವಲ್ಪ ಉಳಿಸ್ಕೊಂಡಿದ್ರು. ಅವಳು ಈಗ ಬಂದ್ಲು ಅಂತ ಈಗ ಮತ್ತೆ ಇಡ್ಲಿ ಫ್ರೆಶ್ ಆಗಿ ಮಾಡಿ ಅವಳಿಗೆ ಕೊಡ್ತಾ ಇದ್ದಾರೆ. ಇಡ್ಲಿಗೆ ಇವತ್ತು ಒಂದು ರೀತಿ ಬೇರೆ ಚಟ್ನಿ ಮಾಡಿದ್ವಿ ನಾವು, ಕೆಂಪು ಚಟ್ನಿ. ಅದರ ರೆಸಿಪಿ ಬೇಕು ಅಂದರೆ ನಾನು ಕಮಿಂಗ್ ಬ್ಲಾಗ್ಸ್ ಅಲ್ಲಿ ಖಂಡಿತವಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮಮ್ಮಿ ಆ ಚಟ್ನಿದು ಸ್ವಲ್ಪ ಓಪನ್ ಮಾಡಿ. ತುಂಬಾ ಖಾರ ಖಾರ ತುಂಬಾ ಚೆನ್ನಾಗಿದೆ ಗೈಸ್. ಇನ್ನೊಂದ್ಸಲ ಹೇಳೆ. ತುಂಬಾ ಖಾರ ಖಾರ ತುಂಬಾ ಚೆನ್ನಾಗಿದೆ, ಮನೇಲಿ ಮಾಡ್ಕೊಂಡು ತಿನ್ಬೋದು. ತುಂಬಾ ಸ್ಪೈಸಿ ಆಗಿದೆ ಚಟ್ನಿ. ಮಾಮೂಲಿ ಕಾಯಿ ಚಟ್ನಿ, ಕಡಲೆ ಚಟ್ನಿ, ಶೇಂಗಾ ಚಟ್ನಿ ತಿಂತಾನೆ ಇರ್ತೀವಿ, ಬಟ್ ಈ ಚಟ್ನಿ ಅಂತೂ ಇಡ್ಲಿಗೆ ತುಂಬಾ ಸ್ಪೈಸಿ ಆಗಿದೆ. ನಮ್ಮ ಮನೇಲಿ ಎಲ್ಲರೂ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ. ತುಂಬಾ ಚೆನ್ನಾಗಿದೆ. ಸೊ ರಾತ್ರಿಗೆ ಅಮ್ಮ ಚಪಾತಿ ಮಾಡ್ತಾ ಇದ್ದಾರೆ. ಅದೇ ಚಟ್ನಿಗೆ ಚಪಾತಿ ಮಾಡ್ತಾ ಇದ್ದಾರೆ. ಒಂದು ನಿಮಿಷ ತೋರಿಸ್ತೀನಿ. ಚಪಾತಿಗೆ ರೆಡಿ ಮಾಡ್ತಾ ಇದ್ದಾರೆ. ಈಗ ಸ್ವಲ್ಪ ಹೊತ್ತಿಗೆ ನನ್ನ ಸ್ಟೂಡೆಂಟ್ಸ್ ಬೇರೆ ಬರ್ತಾರೆ, ನನಗೆ ಕ್ಲಾಸ್ ಬೇರೆ ತಗೊಳ್ಳೋದಿದೆ. ನನ್ನ ಕ್ಲಾಸ್ ತಗೊಂಡು ಅದೆಲ್ಲ ಮುಗಿಯೋಷ್ಟೊತ್ತಿಗೆ ಪಾಪ ಅಮ್ಮ ಒಬ್ಬರೇ ಡಿನ್ನರ್ ರೆಡಿ ಮಾಡಿಬಿಡ್ತಾರೆ. ಡೈಲಿ ಇದೇ ರೂಟೀನ್ ಆಗಿದೆ. ಸೊ ಹೋಪ್ ಹೇಗನ್ನಿಸ್ತು ನಮ್ಮ ಮನೆ ಇವತ್ತು ಇಡ್ಲಿ, ಚಟ್ನಿ ಹಾಗೂ ಚಪಾತಿ ಅಂತ ಕಾಮೆಂಟ್ ಸೆಕ್ಷನ್ ಬರ್ದು ಕಳ್ಸೋದನ್ನ ಮರಿಬೇಡಿ. ಓಕೆ, ಕೀಪ್ ಆನ್ ವಾಚಿಂಗ್. ಏನ್ ಮಾಡ್ತಿದ್ಯಮ್ಮ ಕಂದ? ಎಸ್, ಹಿ ಈಸ್ ವಾಚಿಂಗ್ ಟಿವಿ. ಕ್ಲಾಸಸ್ ಈಗ ಮುಗೀತು. ಯಾವುದೋ ಮೂವಿ ಹಾಕೊಂಡಿದ್ರು ಮಮ್ಮಿ, ಜಸ್ಟ್ ಅವ್ನು ವಾಚ್ ಮಾಡ್ತಾ ಇದ್ದಾನೆ. ಯಾವುದೋ ಅಕ್ಷಯ್ ಕುಮಾರ್ ಮೂವಿ ಬರ್ತಾ ಇದೆ. ಈ ರೀತಿ ಸ್ವಲ್ಪ ಕ್ಲಾಸಸ್ ಆದ್ಮೇಲೆ ಸ್ವಲ್ಪ ಹೊತ್ತು ಅವ್ನಿಗೆ ರಿಲ್ಯಾಕ್ಸ್ ಬಿಡ್ತೀವಿ. ಒಂದು ಹಾಫ್ ಅನ್ ಅವರ್ ರಿಲ್ಯಾಕ್ಸ್ ಬಿಟ್ಟು ಸ್ವಲ್ಪ ತಿನ್ನಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟು ಆಮೇಲೆ ಅವನಿಗೆ ಟಿವಿ ನೋಡಿ ಸ್ವಲ್ಪ ಹೊದ್ಬಿಟ್ಟು ಆಮೇಲೆ ಮತ್ತೆ ಓದಿಸ್ತಾ ಕುಂದಿಸ್ತೀನಿ. ಇದು ಅವನು ಡೈಲಿ ರೂಟೀನ್. ಸೊ ಇನ್ನೇನು ಸ್ಟೂಡೆಂಟ್ಸ್ ಬಂದ್ಬಿಡ್ತಾರೆ ಅಂತ ನಾನು ಮನೇನ ಸಂಜೆ ಮತ್ತೆ ಬ್ರೂಮಿಂಗ್ ಮಾಡ್ತಾ ಇದ್ದೀನಿ. ಬ್ರೂಮಿಂಗ್ ಮಾಡಿದಾದ ನಂತರ ಮತ್ತೆ ಏನು ರೂಟೀನ್ ಅಂತ ನಿಮಗೆ ತೋರಿಸ್ತೀನಿ. ಮತ್ತು ಕೀಪ್ ಆನ್ ವಾಚಿಂಗ್. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಕಂಟೆಂಟ್ ಇದೆ ಈ ವಿಡಿಯೋದಲ್ಲಿ. ವಿಡಿಯೋನ ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ನೋಡಿ, ಓಕೆನಾ? ಹಾಂ, ನನಗೇನು ಬೇಡ. ನೋ ನೋಡಿ, ಮಧ್ಯಾಹ್ನ ಇನ್ನು ಬಿಸಿ ಬಿಸಿ ಮುದ್ದೆ ಮಾಡಿದ್ರು ಮಮ್ಮಿ. ಮುದ್ದೆನೂ ಆ ಕೆಂಪು ಚಟ್ನಿ ತಿಂದಿದ್ದೀನಿ. ಮತ್ತೆ ಈಗ ಇಡ್ಲಿ ತಿನ್ಬಾ ಅಂತ ಕರೀತಾ ಇದ್ದಾರೆ. ನನ್ನ ಕೈಲಂತೂ ಆಗೋಲ್ಲ, ನಾನು ಜಾಸ್ತಿ ಊಟ ಮಾಡೋಕ್ಕಾಗೋದಿಲ್ಲ ನನ್ನ ಕೈಯಿಂದ. ಬೇಡ. ಸೊ ಗ್ರೂಮಿಂಗ್ ಮಾಡಿದೆ, ಬೇಡ ನನಗೆ. ಗ್ರೂಮಿಂಗ್ ಮಾಡಿದೆ. ಈಗೊಂದು ಒಂದು ಮ್ಯಾಟ್ ಹಾರಿಸ್ಬಿಡ್ತೀನಿ. ಮ್ಯಾಟ್ ಮೇಲೆ ಬಂದು ಸ್ಟೂಡೆಂಟ್ಸ್ ಕೂತ್ಕೊಳ್ತಾರೆ. ನಾನು ಮ್ಯಾಟ್ ಮೇಲೆ ಕೂತ್ಕೊಳ್ತೀನಿ, ಚೇರ್ ಮೇಲೆ ಕೂತ್ಕೊಳ್ತೀನಿ, ದಿವಾನ್ ಕೊಟ್ಟಿದ್ದಿಲ್ಲ ಅದ್ರ ಮೇಲೆ ಕೂತ್ಕೊಳ್ತೀನಿ. ಈ ರೀತಿ ಸೋಫಾ ಮೇಲೆ ಕೂತ್ಕೊಂಡು ನಾನು ಕ್ಲಾಸ್ ತಗೊಳ್ತೀನಿ. ಹೆಣ್ಣು ಮಕ್ಕಳ ಆಯುಧ. ಇವತ್ತು ಹೊರಗಡೆ ಅಂತೂ ವಾತಾವರಣ ತುಂಬಾ ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆ ವಾತಾವರಣ. ಈ ಟೈಮಲ್ಲಿ ಡ್ಯಾಡಿ ಇಲ್ಲೇ ಜಸ್ಟ್ ಕಾಂಪೌಂಡಲ್ಲಿ ವಾಕ್ ಮಾಡ್ತಾ ಇರ್ತಿದ್ರು. ಕಾಫಿ ಟೈಮ್, ಕಾಫಿ ಕೊಡಮ್ಮ, ಕಾಫಿ ಆಯ್ತಾ ಅಂತ ಕೇಳ್ತಾ ವಾಕ್ ಮಾಡ್ತಾ ಇದ್ರು. ಅದೆಲ್ಲ ತುಂಬ ನೆನಪೆಲ್ಲ ಕಾಡುತ್ತೆ. ಸ್ಟೂಡೆಂಟ್ಸ್ ಬರುವಂಥ ಟೈಮ್ಗಿಂತಲೂ ಮುಂಚೆನೇ ಸಂಜೆ ನಾನು ಅಂಗಳ ಕಾಂಪೌಂಡೆಲ್ಲ ಕಸ ಗುಡಿಸ್ಕೊಂಡ್ಬಿಡ್ತೀನಿ. ಮತ್ತೊಂದು ಸರಿ ಬೆಳಗ್ಗೆ ಒಂದು ಟೈಮ್ ಒಬ್ವಿಯಸ್ಲಿ ಆಗಿರುತ್ತೆ, ಸಂಜೆ ಒಂದು ಸಲ ಕಸ ಗುಡಿಸ್ಕೊಂಡ್ಬಿಡ್ತೀನಿ. ಸೊ ಇವತ್ತು ಹೀಗಿತ್ತು ನಮ್ಮ ಮನೆಯ ಸ್ಪೆಷಲ್. ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಸ್ಟೂಡೆಂಟ್ಸ್ ಬರೋ ಹೊತ್ತಾಯಿತು. ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಸ್ಟಿಕ್ಕರ್ ಮುಂಚೆನೇ ಇತ್ತು. ಸ್ವಲ್ಪ ಲೈಟಾಗಿ ಸ್ವಲ್ಪ ಫ್ರೆಶನ್ ಅಪ್ ಆಗ್ತೀನಿ. ಮೇಕಪ್ ಅಂತ ಹೇಳಲ್ಲ, ಜಸ್ಟ್ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ತೀನಿ. ಇದು ಈವ್ನಿಂಗ್ ಟೈಮ್ ನಾನು ರೆಡಿ ಆಗುವಂಥ ರೀತಿ. ಮನೆಯಿಂದ ಆಚೆ ಹೋಗುವಂಥ ಐಡಿಯಾ ಎಲ್ಲೂ ಇರಲ್ವಲ್ಲ ಸಂಜೆ ಟೈಮ್. ಸೊ ಜಸ್ಟ್
ಜಸ್ಟ್ ನಾನು ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡ್ಕೋತೀನಿ ಅಷ್ಟೇ. ನಾನು ಬಂದ್ ಹಾಕೊಂಡ್ಬಿಡ್ತೀನಿ ಸಾಕು, ನನಗೆ ಕಂಫರ್ಟ್ ಅನ್ಸುತ್ತೆ ಬಂದ್ ಹಾಕೊಳ್ಳೋದ್ರಿಂದ. ಮತ್ತೆ ನಿಮ್ದೆಲ್ಲ ಕಾಫಿ ಆಯ್ತಾ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ತಿಲ್ಲ ಕಳಿಸಿ. ಇದು ಒಂದು ಈವ್ನಿಂಗ್ ಮಿನಿ ವ್ಲಾಗ್ ಅಂತಾನೆ ಹೇಳ್ತೀನಿ. ಜಸ್ಟ್ ಒಂದು ಬನ್ನ ನಾನು ಟೈ ಮಾಡ್ಕೊಬಿಡ್ತೀನಿ. ಲಿಪ್ ಜೆಲ್ನ ಅಪ್ಲೈ ಮಾಡ್ಕೋತೀನಿ. ಸಾಕು. ಕುಂಕುಮವನ್ನು ಹಚ್ಕೊಂಡ್ಬಿಡ್ತೀನಿ. ಕಾಜಲ್ಲೆಲ್ಲ ಏನು ಹಚ್ಕೊಳ್ಳಲ್ಲ, ನಾನು ಎಲ್ಲೂ ಹೋಗೋಂಥ ಐಡಿಯಾ ಇಲ್ಲ, ಮನೇಲೇ ಇರ್ತೀನಿ, ಮಕ್ಕಳ ಜೊತೆಯಲ್ಲಿ ಕ್ಲಾಸ್ ತೊಗೊಳ್ತೀನಿ. ಈ ರೀತಿ ಸಿಂಪಲ್ ಆಗಿರೋಂಥ ಒಂದು ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಿ ನೋಡಿ. ಇದು ರೋಸ್ ಡಿಸೈನ್ ಇರುವಂಥ ಇಯರಿಂಗ್ಸ್. ಸೊ ನಾನು ರೆಡಿ ಆದೆ. ಒಂದು ಪಟ ಒಂದು ಹಾಕ್ಕೊಂಡು ಕ್ಲಾಸಿಗೆ ಕೂತ್ಕೊಂಡ್ಬಿಡ್ತೀನಿ. ನಾನೇನು ಡ್ರೆಸ್ಸು ದಟ್ ಮೀನ್ಸ್ ಚೂಡಿದಾರ ಅಥವಾ ಕುರ್ತಿಯಿಂದ ಹಾಕ್ಕೊಂಡೇನು ಕೂತ್ಕೊಳ್ಳಲ್ಲ, ತುಂಬ ರೇರ್. ನಾನು ಯೂಶ್ವಲಿ ಮನೇಲಿ ನೈಟೀಸೇ ಜಾಸ್ತಿ ಹಾಕ್ಕೊಳ್ಳೋದು. ನೈಟಿ ಹಾಕ್ಕೊಂಡು ಒಂದು ದುಪ್ಪಟ್ಟ ಮೈ ಮೇಲೆ ಹಾಕ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ಸೊ ಐ ಆಮ್ ಜಸ್ಟ್ ರೆಡಿ ಫಾರ್ ಮೈ ಕ್ಲಾಸಸ್. ನಾನು ಹೇಳಿದ್ದೆ ಹಿಂದಿನ ವ್ಲಾಗಲ್ಲಿ, ನಾನು ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ ನನ್ನ ಒಂದು ಮೇಕಪ್ ಪೌಚಲ್ಲಿ ಏನೇನಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಎಕ್ದಮ್ ನಾನು ತೋರಿಸ್ಬಿಡ್ತೀನಿ, ಬಟ್ ಈ ಒಂದು ವ್ಲಾಗಲ್ಲ, ಕಮಿಂಗ್ ವ್ಲಾಗ್ಸಲ್ಲಿ ತೋರಿಸ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಕೀಪ್ ಆನ್ ವಾಚಿಂಗ್ ಮೈ ವಿಡಿಯೋ, ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮೈ ಚಾನಲ್ ಅಂತ ಹೇಳ್ತಾ ಯು ಆಲ್ ಟೇಕ್ ಕೇರ್. Love you all. Don't forget to subscribe my sister's channel, Gaina Priya and Nikita Priya Super Teaks. Bye. Ashu TV off madu. Time aitu kanda. Get ready. Wash your face.